ಚಳ್ಳಕೆರೆ ನಗರದಲ್ಲಿ ಇಂದು ಮಹಾಗಣಪತಿ ಅದ್ಧೂರಿ ಪ್ರತಿಷ್ಠಾಪನೆ ನೆರವೇರಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗಿ ದಳದ ವತಿಯಿಂದ ಚಳ್ಳಕೆರೆ ನಗರದ ಬಿಇಒ ಕಚೇರಿ ಆವರಣದಲ್ಲಿ ಶ್ರೀ ಮಂಜುನಾಥ ವೇದಿಕೆಯಲ್ಲಿ ಎಡಬಲ ಎರಡೂ ಕಡೆ ಅಶ್ವಗಳಿದ್ದು ನಿಂತಿರುವ ಗಣೇಶನ ಹಿಂಭಾಗದಲ್ಲಿ ಬಜರಂಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. 9 ದಿನಗಳ ಕಾಲ ಹಿಂದೂ ಮಹಾಗಣಪತಿಯ ಭಕ್ತರಿಗೆ ದರ್ಶನ ನೀಡಲಿದ್ದು, ಹಬ್ಬದ ಮೊದಲ ದಿನವೇ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಹಿಂದೂ ಮಹಾಗಣಪತಿಯ ದರ್ಶನವನ್ನು ಪಡೆದರು. ಅಷ್ಟೇ ಅಲ್ಲದೆ ಹಿಂದೂ ಮಹಾಗಣಪತಿಗೆ ವಿಶೇಷ ಆರತಿ ಮಹಾಮಂಗಳಾರತಿ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಕೆಟಿ ಕುಮಾರಸ್ವಾಮಿ, ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಅಧ್ಯಕ್ಷ ಯತೀಶ್, ಬಿಜೆಪಿ ರೈತ ಮೋರ್ಚಾದ ವೆಂಕಟೇಶ್ ಯಾದವ್, ಬಿಜೆಪಿ ಮುಖಂಡರಾದ ಬಾಳೆಕಾಯಿ ರಾಮದಾಸ್, ಎಬಿವಿಪಿ ಮಂಜುನಾಥ್, ಮಾತೃಶ್ರೀ ಮಂಜುನಾಥ್, ಲಕ್ಷ್ಮಣ್, ಚಿದಾನಂದ ಪ್ರಸಾದ್, ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳು ಹಾಗೂ ಬಜರಂಗಿ ದಳದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಇದ್ದರು. ಪ್ರತಿಷ್ಠಾಪನೆ ಕಾರ್ಯ 11 ಗಂಟೆಗೆ ನೆರವೇರಿತು. ಇವತ್ತಿನ ವಿಶೇಷ ಗಣಪತಿ 2 ಅಶ್ವಗಳ ಮೇಲೆ ಬಂದಿರ್ತಕ್ಕಂಥ ಗಣಪತಿ ಜೊತೆಗೆ 2 ಕಡೆಯೂ 2 ಬಜರಂಗಿಗಳು ಮುಖವಾಡ ಕೂಡ ಇದೆ. ಅದಕ್ಕೆ ಅಂಥ ವಿಶೇಷ ಗಣಪತಿಯನ್ನು ಚಳ್ಳಕೆರೆಯಲ್ಲಿ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಬೆಳಗ್ಗೆ 11 ಗಂಟೆಗೆ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಾಗರಿಕರು ಕೂಡ ಬಂದು ಭಾಗವಹಿಸಿ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇವತ್ತಿನಿಂದ ಪ್ರತಿ ದಿವಸ 5ನೇ ತಾರೀಕು ವಿವಿಧ ಕಾರ್ಯಕ್ರಮಗಳಿರ್ತವೆ. ಆ ಒಂದು ಕಾರ್ಯಕ್ರಮಗಳಿಗೂ ಕೂಡ ತಾವುಗಳೆಲ್ಲರೂ ಪ್ರತಿ ದಿವಸ ಸಾಯಂಕಾಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರುವಂಥ ಪ್ರಸಾದವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಈ ಒಂದು ನಮ್ಮ ಗಣಪತಿ ಉತ್ಸವದ ಮಂಟಪಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಮಂಟಪ ಅಂತೇಳಿ ನಾಮಕರಣ ಮಾಡಿದ್ದೀವಿ. ಇದೊಂದು ವಿಶೇಷ. ನಮ್ಮ ಧರ್ಮಸ್ಥಳದ ದೇವರ ಬಗ್ಗೆ ಕೆಲವರು ಪ್ರತಿಷ್ಠಾನ ಮಾಡ್ತಿರ್ತಕ್ಕಂಥ ಇಂಥ ಸಮಯದಲ್ಲಿ ನಮ್ಮ ಜನಗಳಿಗೆ, ಹಿಂದೂಗಳಿಗೆ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಒಳ್ಳೆಯ ಸದಾಭಿಪ್ರಾಯ ಮುಂದುವರಿಯಲಿ, ಆಶೀರ್ವಾದ ಸಿಕ್ಕು ಅದ್ರ ಮೇಲೆ ಇರ್ತಕ್ಕಂಥ ಒಂದು ಗಂಟೆ ತೊಳೆದು ಹೋಗಲಿ ಅಂತೇಳಿ ಈ ಒಂದು ಮಂಜುನಾಥ ಸ್ವಾಮಿ ಮಂಟಪ ಅಂತೇಳಿ ಇದಕ್ಕೆ ನಾಮಕರಣ ಮಾಡಿ ಈ ಉತ್ಸವ ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ ಅಂತಲೇ ಹೇಳಬೇಕು. ಹೆಸರು? ನನ್ನ ಹೆಸರು ಯತೀಶ್, ಯತೀಶ್ PHP ತಾಲೂಕು ಅಧ್ಯಕ್ಷ.